ನಿಮಗೆ ಅನಿಸುತ್ತದೆ ಎಲ್ಲ ಇಂಡೆಕ್ಸ್ ಫಂಡ್ಗಳಿಗೆ ಒಂದೇ ತರಹದ ಟ್ಯಾಕ್ಸ್ ವಿಧಿಸಲಾಗುತ್ತದೆ. ಹಾಗಾದ್ರೆ ಮತ್ತೊಮ್ಮೆ ಯೋಚಿಸಿ. ಇಂಡೆಕ್ಸ್ ಫಂಡ್ನ ಪ್ರಕಾರ ಮತ್ತು ನೀವು ಅದನ್ನು ಎಷ್ಟು ಸಮಯ ಹೋಲ್ಡ್ ಮಾಡುತ್ತೀರಾ ಅದು ದೊಡ್ಡ ವ್ಯತ್ಯಾಸವನ್ನುಂಟು ಮಾಡಬಹುದು ನಿಮ್ಮ ನಂತರದ ಟ್ಯಾಕ್ಸ್ ರಿಟರ್ನ್ನಲ್ಲಿ. ಬನ್ನಿ ಇದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳುವ. ಇದರಿಂದ ನೀವು ಉತ್ತಮ ಹೂಡಿಕೆಯ ನಿರ್ಣಯವನ್ನು ತೆಗೆದುಕೊಳ್ಳಬಹುದು. ಇಂಡೆಕ್ಸ್ ಫಂಡ್ ಟ್ಯಾಕ್ಸೇಷನ್ ವಿಷಯ ಬಂದಾಗ 2 ಪ್ರಮುಖ ಅಂಶಗಳು ಹೊರಹೊಮ್ಮುತ್ತದೆ. ಮೊದಲನೆಯದು, ಇಂಡೆಕ್ಸ್ ಫಂಡ್ನ ಪ್ರಕಾರ ಹೇಳುವುದಾದರೆ ಇಕ್ವಿಟಿ, ಡೆಬ್ಟ್ ಮತ್ತು ಇಂಟರ್ನ್ಯಾಷನಲ್ ಇಂಡೆಕ್ಸ್ ಫಂಡ್ಸ್. ಎರಡನೆಯದು, ಹೋಲ್ಡಿಂಗ್ ಅವಧಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಥವಾ STIR ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಥವಾ LTCG. ಬನ್ನಿ ಇಕ್ವಿಟಿ ಆಧಾರಿತ ETFಗಳೊಂದಿಗೆ ಪ್ರಾರಂಭಿಸೋಣ. ನಿಫ್ಟಿ 50 ಇಂಡೆಕ್ಸ್ ಫಂಡ್ಸ್, ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ಸ್ನಂತಹ ಇತರ ಫಂಡ್ಗಳು ಇಕ್ವಿಟಿ ಇಂಡೆಕ್ಸ್ ಫಂಡ್ಸ್ನ ಅಡಿಯಲ್ಲಿ ಬರುತ್ತದೆ. ಇದರ ಮೇಲೆ ಈ ರೀತಿ ತೆರಿಗೆ ವಿಧಿಸಲಾಗುತ್ತದೆ. STCG 12 ತಿಂಗಳವರೆಗೆ ಇರಿಸಿಕೊಂಡಿರುವ ಆಸ್ತಿಗಳ ಮೇಲೆ 20% ಟ್ಯಾಕ್ಸ್ ವಿಧಿಸಲಾಗುತ್ತದೆ. LTCG 12 ತಿಂಗಳುಗಳಿಗಿಂತ ಹೆಚ್ಚು ಕಾಲ ಹಿಡಿದಿಟ್ಟುಕೊಂಡಿರುವಲ್ಲಿ ಇಂಡೆಕ್ಸೇಷನ್ ಇಲ್ಲದೆ 12% ಟ್ಯಾಕ್ಸ್ ವಿಧಿಸಲಾಗುತ್ತದೆ. ಈಗ ನೀವು ಯೋಚಿಸುತ್ತಿರಬಹುದು, ಈ ಇಂಡೆಕ್ಸೇಷನ್ ಏನು? ಸರಳ ಶಬ್ದದಲ್ಲಿ ಹೇಳುವುದಾದರೆ ಇಂಡೆಕ್ಸೇಷನ್ ನಿಮ್ಮ ಖರೀದಿ ಬೆಲೆಯನ್ನು ಸರಿಹೊಂದಿಸುತ್ತದೆ. ಹಣದುಬ್ಬರದ ಪ್ರಕಾರ ಇದು ನಿಮ್ಮ ಟ್ಯಾಕ್ಸೇಬಲ್ ಲಾಭವನ್ನು ಕಡಿಮೆ ಮಾಡುತ್ತದೆ. ಇದು ಲಾಂಗ್ ಟರ್ಮ್ಸ್ ಹೂಡಿಕೆದಾರರಿಗೆ ಒಂದು ಉತ್ತಮ ಸಾಧನೆಯಾಗಿದೆ. ಮತ್ತು ಈಗ ಅಂತಾರಾಷ್ಟ್ರೀಯ ಇಂಡೆಕ್ಸ್ ಫಂಡ್ಸ್ಗಳ ಬಗ್ಗೆ ಮಾತನಾಡೋಣ. ಈ ಫಂಡ್ಸ್ ಗ್ಲೋಬಲ್ ಮಾರ್ಕೆಟಿಂಗ್ ಇಂಡೆಕ್ಸ್ಗಳನ್ನು ಟ್ರ್ಯಾಕ್ ಮಾಡುತ್ತವೆ. ನಾಸ್ಡಾಕ್ 100ನಂತೆ ಅವರ ಟ್ಯಾಕ್ಸ್ ಟ್ರೀಟ್ಮೆಂಟ್ ಚಿಕಿತ್ಸೆಯು ಸ್ವಲ್ಪ ಭಿನ್ನವಾಗಿದೆ. STIR 24 ತಿಂಗಳುಗಳವರೆಗೆ ಇಡುವುದರಿಂದ 20% ಟ್ಯಾಕ್ಸ್ ವಿಧಿಸಲಾಗುತ್ತದೆ. LTCG 24 ತಿಂಗಳುಗಳಿಗಿಂತ ಹೆಚ್ಚು ಸಮಯ ಇಡುವುದರಿಂದ ಇಂಡೆಕ್ಸೇಷನ್ ಇಲ್ಲದೆ 12% ಟ್ಯಾಕ್ಸ್ ಅನ್ನು ವಿಧಿಸಲಾಗುತ್ತದೆ. ಕೊನೆಗೆ ನಮ್ಮಲ್ಲಿ ಡೆಬ್ಟ್ ಇಂಡೆಕ್ಸ್ ಫಂಡ್ಗಳಿರುತ್ತವೆ. ಇಂಡೆಕ್ಸಿಸ್ ಟ್ರ್ಯಾಕ್ ಮಾಡುವವರು ಹೂಡಿಕೆ ಮಾಡುತ್ತಾರೆ ಸ್ಥಿರ ಆದಾಯ ಮತ್ತು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ. ಇಲ್ಲಿ STIR ಮತ್ತು LOST ಟ್ಯಾಕ್ಸ್ ವಿಧಿಸಲಾಗುತ್ತದೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ. ಇಲ್ಲಿ ವಿವಿಧ ಪ್ರಕಾರಗಳನ್ನು ಅರ್ಥೈಸುವುದರಿಂದ ಇಂಡೆಕ್ಸ್ ಫಂಡ್ಸ್ನಲ್ಲಿ ಹೇಗೆ ಟ್ಯಾಕ್ಸ್ ವಿಧಿಸಲಾಗುತ್ತದೆ ಅಲ್ಲದೆ ನಿಮ್ಮ ಹೂಡಿಕೆಯನ್ನು ಉತ್ತಮ ರೀತಿಯಲ್ಲಿ ಪ್ಲಾನ್ ಮಾಡಲು ಸಹಾಯ ಮಾಡುತ್ತದೆ. ನೀವು ಶಾರ್ಟ್ ಟರ್ಮ್ನಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದ್ರೂ ಕೂಡ ನಿಮ್ಮ ಟ್ಯಾಕ್ಸ್ ಅಡ್ವೈಸರ್ನ ಸಲಹೆ ಪಡೆಯುವುದು ಸೂಕ್ತ ಯಾವುದೇ ಹೂಡಿಕೆಯ ನಿರ್ಧಾರ ತೆಗೆದುಕೊಳ್ಳುವ ಮೊದಲು. ಆದ್ದರಿಂದ ಮುಂದಿನ ಸಲ ನೀವು ನಿಮ್ಮ ಪೋರ್ಟ್ಫೋಲಿಯೋವನ್ನು ಪರಿಶೀಲಿಸುವಾಗ ಈ ಟ್ಯಾಕ್ಸ್ ರೂಲ್ಸ್ ಅನ್ನು ಧ್ಯಾನದಲ್ಲಿಡಿ. ಮಾಹಿತಿಯುಕ್ತರಾಗಿರಿ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋ ಲೈಕ್ ಮಾಡುವುದನ್ನು ಮರೆಯಬೇಡಿ. ಚಂದಾದಾರರಾಗಿ ಮತ್ತು ಹಂಚಿಕೊಳ್ಳಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.